Prophet Jeremiah was filled with so much of agony, and he cried unto the people, come on, come out of these evil things and don't do evil in the sight of a God. ಪ್ರವಾದಿಯಾದಂಥ ಯೆರೆಮೀಯನು ಅವರನ್ನು ನೋಡಿ ಬಹಳವಾಗಿ ಆತನು ದುಃಖಿಸುತ್ತಾ ಅವರಿಗೆ ಹೇಳಿದರೂ ಸಹ ದೇವರ ಮಾತನ್ನು ಕೇಳದೆ ಹೋದರು. Many a times when the warning comes to us, we ignore totally. ನಮಗೂ ಸಹ ಅನೇಕ ಬಾರಿ ಎಚ್ಚರಿಕೆಯ ಶಬ್ದಗಳು ಬಂದಾಗ್ಯೂ ಸಹ ನಾವು ಅದನ್ನು ಗಮನಿಸದೆ ಹೋಗುತ್ತೇವೆ. We don't have time for God. ನಮಗೆ ದೇವರಿಗೆಂದು ಸಮಯವೇ ಇಲ್ಲ. I have my own priorities. ನನಗೆಂದು ಪ್ರಾಮುಖ್ಯತೆಗಳು ಉಂಟು. Those who dishonor God, God will dishonor them. ಯಾರ್ಯಾರು ದೇವರಿಗೆ ಗೌರವವನ್ನು ಸಲ್ಲಿಸುವುದಿಲ್ಲವೋ ಅವರಿಗೂ ಸಹ ದೇವರು ಗೌರವವನ್ನು ಕೊಡುವುದಿಲ್ಲ. Consider your way now. Hallelujah. Hallelujah. Today's message is taken from Haggai chapter 1 verse 5. ಇಂದಿನ ದಿನದ ಸಂದೇಶದ ವಾಕ್ಯವನ್ನು ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಿಂದ ಆರಿಸಿಕೊಳ್ಳಲಾಗಿದೆ. Now therefore thus saith the Lord of hosts, consider your ways. ಈ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. Consider your ways. ನಿಮ್ಮ ಮಾರ್ಗವನ್ನು ಲಕ್ಷಿಸಿರಿ. This message was sent to the people of Israel through the prophet Haggai. ಪ್ರವಾದಿಯಾದಂಥ ಹಗ್ಗಾಯನ ಮುಖಾಂತರವಾಗಿ ಈ ಒಂದು ಮಾತನ್ನು ಇಸ್ರಾಯೇಲ್ ಜನರಿಗೆ ಹೇಳಲ್ಪಟ್ಟಿದೆ. In BC 538, the king Cyrus decreed that the Jews could return to their hometown or homeland from the captivity in Babylon. ಬಾಬೆಲ್ ದೇಶದಲ್ಲಿ ಸೆರೆಯಾಳಾಗಿ ಇದ್ದಂಥ ಇಸ್ರಾಯೇಲ್ಯರಿಗೆ ಕ್ರಿಸ್ತ ಶಕ 538ರಲ್ಲಿ ಕೋರೆಷ ಅರಸನು ಅವರೆಲ್ಲರೂ ಹಿಂತಿರುಗಿ ಹೋಗಲಿ ಎನ್ನುವಂಥ ಒಂದು ಆಜ್ಞೆಯನ್ನು ಹೊರಡಿಸುತ್ತಾನೆ. And after returning from Babylon, these people come to Jerusalem to settle down. ಈ ಜನರೆಲ್ಲರೂ ಬಾಬೆಲ್ ದೇಶದಿಂದ ಬಂದ ನಂತರ ಅವರು ಯೆರೂಸಲೇಮಿನಲ್ಲಿ ತಮ್ಮ ವಾಸಸ್ಥಳವನ್ನು ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತಾರೆ. From captivity, they came to Jerusalem. They are now their own homeland, and they have been longing for this for years, to celebrate and to enjoy, because now they can do anything freely at their own will and wish. ಅವರು ಸೆರೆಯಾಳಾಗಿ ಇದ್ದ ನಂತರ ಈಗ ಯೆರೂಸಲೇಮಿಗೆ ಬಂದು ತಮ್ಮ ಒಂದು ದೇಶವಾದಂಥ ಆ ದೇಶದಲ್ಲಿ ಸ್ವತಂತ್ರರಾಗಿ ಅವರು ಜೀವಿಸುತ್ತಾ ತಮ್ಮ ಇಷ್ಟಕ್ಕೆ ಬಂದಂತೆ ತಮ್ಮ ಕೆಲಸಗಳನ್ನು ಮಾಡುತ್ತಾ ಅವರು ತಮ್ಮ ಸಮಯವನ್ನು ಅಲ್ಲಿ ಕಳೆಯುವುದಕ್ಕೆ ಪ್ರಾರಂಭಿಸುವಂಥ ಒಂದು ಸಮಯವಾಗಿತ್ತು. After having come from Babylon and in their own homeland, they could not flourish. ಅವರು ತಮ್ಮ ಆ ಒಂದು ಸೆರೆಯಾದಂಥ ಬಾಬೆಲ್ ದೇಶದಿಂದ ತಮ್ಮದೇ ಆದಂಥ ಯೆರೂಸಲೇಮಿಗೆ ಬಂದ ನಂತರವೂ ಅವರು ತಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ. They have been trying to do so many things in their lives to come up in their lives. ಅವರು ತಮ್ಮ ಜೀವಿತದಲ್ಲಿ ಬೆಳೆಯುವುದಕ್ಕೆ ಎಷ್ಟೋ ಕಾರ್ಯಗಳನ್ನು ಮಾಡಿದರು, but they could not make anything out of it, and the life becoming miserable day and day out. ಅವರು ಏನೇ ಮಾಡಿದರೂ ಸಹ ಜೀವನದಲ್ಲಿ ಬೆಳವಣಿಗೆಯನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ. ಅವರು ಹಗಲು ರಾತ್ರಿ ಈ ಒಂದು ಕೆಲಸದಲ್ಲಿ ಏನಾದರೂ ಮಾಡಿ ಮುಂದಕ್ಕೆ ಬರಬೇಕೆನ್ನುವಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದರು. Why these people went as a captive to Babylon? If you could go back to the Chronicles
Second Chronicle chapter 36, we find the last king of Israel, Zedekiah, was captured and taken to Babylon. ಇಲ್ಲಿ ಈ ಜನರು ಬಾಬೆಲ್ ದೇಶಕ್ಕೆ ಸೆರೆಯಾಗಿ ಯಾಕೆ ಹೋದರು ಎಂಬುದಾಗಿ ಗಮನಿಸುವಂಥ ಸಮಯದಲ್ಲಿ 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಯೆರೂಸಲೇಮಿನ ಆ ಕೊನೆಯ ಅರಸನಾದಂಥ ಚಿದ್ಕೀಯನು ಆತನ ಸಮಯದಲ್ಲಿ ಅವರೆಲ್ಲರೂ ಅಲ್ಲಿಗೆ ಅಂದರೆ ಬಾಬೆಲಿಗೆ ಅವರು ಸೆರೆಯಾಗಿ ಹೋದುದನ್ನು ಕಾಣುತ್ತೇವೆ. The Bible reads in Second Chronicle chapter chapter 36 verse 11 and 12 says, Zedekiah was 120 years old when he began to reign, and reigned 11 years in Jerusalem. And he did that which was evil in the sight of God, and humbled not himself before Jeremiah the prophet, speaking from the mouth of the Lord. And all the vessels of the house of God, great and small, and the treasures of the house of the Lord, and the treasures of the king and his princes, all these were brought to Babylon. 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 11, 12 ಮತ್ತು 18ನೇ ವಾಕ್ಯಗಳಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಚಿದ್ಕೀಯನು ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ದೇವಾಲಯದ ಎಲ್ಲ ಚಿಕ್ಕ ದೊಡ್ಡ ಸಾಮಾನುಗಳನ್ನು, ಯೆಹೋವನ ಮಂದಿರದ ಭಂಡಾರ, ಅರಸನ ಮತ್ತು ಅವನ ಸರ್ದಾರರ ಭಂಡಾರ, ಇವುಗಳ ದ್ರವ್ಯವನ್ನು ಬಾಬೇಲಿಗೆ ಒಯ್ದನು. Now we see the people of Israel were so disobedient to God, they never want to do the will of God, but they were so sinful and they were doing all things which are against God. ಇಲ್ಲಿ ಗಮನಿಸಿ ನೋಡಬೇಕಾದರೆ ಯೆರೂಸಲೇಮಿನಲ್ಲಿ ಇದ್ದಂಥ ಇಸ್ರಾಯೇಲ್ಯರು ಅವರು ಯಾವಾಗಲೂ ದೇವರ ಮಾತನ್ನು ಕೇಳದಂತೆ, ಆತನ ಚಿತ್ತವು ಏನಿದೆಯೋ ಅದರ ಪ್ರಕಾರವಾಗಿ ನಡೆಯದಂತೆ ಆತನಿಗೆ ವಿರುದ್ಧವಾಗಿಯೇ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದದ್ದನ್ನು ನಾವು ಗಮನಿಸುತ್ತೇವೆ. One king after another king, they done all evil things in the sight of God. ಒಂದು ಅರಸನ ನಂತರ ಇನ್ನೊಬ್ಬ ಅರಸನು ಪ್ರತಿಯೊಬ್ಬರು ದೇವರ ದೃಷ್ಟಿಗೆ ವಿರುದ್ಧವಾಗಿರುವುದನ್ನೇ ಮಾಡುವುದನ್ನು ನಾವು ಕಾಣುತ್ತೇವೆ. Warnings after warnings went to them through the prophets. ಅನೇಕ ಪ್ರವಾದಿಗಳ ಮುಖಾಂತರವಾಗಿ ಅವರಿಗೆ ಅನೇಕ ಎಚ್ಚರಿಕೆಯ ಶಬ್ದಗಳು ಬಂದವು. Here we could see Prophet Jeremiah was there during that period. He was warning this king and the previous king and the previous king. Everyone, one king after another kings and the people of Israel. Prophet Jeremiah was filled with so much of agony, and he cried unto the people, come on, come out of these evil things and don't do evil in the sight of a God. ಆ ಕಾಲದಲ್ಲಿ ಗಮನಿಸಿ ನೋಡಬೇಕಾದ್ರೆ ಯೆರೂಸಲೇಮಿನಲ್ಲಿ ಪ್ರವಾದಿಯಾದಂಥ ಯೆರೆಮೀಯನು ಇದ್ದು ಚಿದ್ಕೀಯನಿಗೂ, ಅರಸನಾದ ಚಿದ್ಕೀಯನಿಗೂ ಆತನ ಹಿಂದಿದ್ದ ಅನೇಕ ಅರಸರಿಗೂ ದೇವರ ವಾಕ್ಯವನ್ನು ತಿಳಿಯಪಡಿಸುತ್ತಾ, ನೀವು ಕಾಣಲ್ಪಡುತ್ತಿರುವಂಥ ಈ ಒಂದು ಕಾರ್ಯಗಳಿಂದ, ಪಾಪಕ್ಕೆ ಪ್ರೇರಿತವಾಗಿರುವಂಥ ಕಾರ್ಯಗಳಿಂದ ಹೊರಕ್ಕೆ ಬನ್ನಿ ಎಂಬುದಾಗಿ ಎಷ್ಟೇ ಹೇಳಿದರೂ ಅವರು ಕೇಳುತ್ತಾ ಇರಲಿಲ್ಲ. ಪ್ರವಾದಿಯಾದಂಥ ಯೆರೆಮೀಯನು ಅವರನ್ನು ನೋಡಿ ಬಹಳವಾಗಿ ಆತನು ದುಃಖಿಸುತ್ತಾ ಅವರಿಗೆ ಹೇಳಿದರೂ ಸಹ ದೇವರ ಮಾತನ್ನು ಕೇಳದೆ ಹೋದರು. Many a times when the warning comes to us, we ignore totally. ನಮಗೂ ಸಹ ಅನೇಕ ಬಾರಿ ಎಚ್ಚರಿಕೆಯ ಶಬ್ದಗಳು ಬಂದಾಗ್ಯೂ ಸಹ ನಾವು ಅದನ್ನು ಗಮನಿಸದೆ ಹೋಗುತ್ತೇವೆ. We know it is evil, it is against God, and we are in the wrong path. Still we continue to do it in spite of the repeated warning from God.
ದೇವರಿಂದ ನಮಗೆ ಅನೇಕ ರೀತಿಯಾಗಿ ಎಚ್ಚರಿಕೆಯ ಶಬ್ದಗಳು ಬಂದಾಗ್ಯೂ ಸಹ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವುದನ್ನೇ ನಾವು ಮತ್ತೆ ಮತ್ತೆ ಮಾಡುತ್ತಾ ಇರುತ್ತೇವೆ. The prophet Jeremiah pleaded with the king, saying that, don't do that. You will be captured. All you people will be taken to Babylon as captives. Please don't do that. But still these people continued. And finally, King Nebuchadnezzar came and he raided Jerusalem, broken the temples of God, taken every vessel, all the holy vessels for the temple, and destroyed the city, destroyed the temple, and captured the king and taken them to Babylon. ಪ್ರವಾದಿಯಾದಂಥ ಯೆರೆಮೀಯನು ಅರಸನಿಗೆ ಎಷ್ಟೋ ಬಾರಿ ನೀವು ಈ ರೀತಿಯಾದಂಥ ಪಾಪದಲ್ಲಿ ಇರಬೇಡಿ, ಇದು ದೇವರಿಗೆ ವಿರುದ್ಧವಾದದ್ದು, ಈ ಪಾಪದಿಂದ ಹೊರಕ್ಕೆ ಬನ್ನಿ ಎಂಬುದಾಗಿ ಹೇಳಿದರೂ ಸಹ ಅವರಲ್ಲಿ ಯಾರೂ ಕೇಳಲಿಲ್ಲ. ನೀವು ಇದೇ ರೀತಿಯಾಗಿ ಮಾಡುತ್ತಾ ಇರುವುದಾದರೆ ಬಾಬೇಲಿಗೆ ಸೆರೆಯಾಗಿ ಹೋಗುವಿರಿ, ಅಲ್ಲಿ ಗುಲಾಮರಾಗಿರುವಿರಿ ಎಂಬುದಾಗಿ ಹೇಳಿದರೂ ಸಹ ಅವರು ಕೇಳದೇ ಇರುವಂಥ ಸಮಯದಲ್ಲಿ ಆಗ ಅರಸನಾದ ನೆಬೂಕದ್ನೆಚ್ಚರನು ಬಂದು ಈ ಒಂದು ಯೆರೂಸಲೇಮನ್ನು ಅಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ತೆಗೆದುಕೊಂಡು ಜನರನ್ನೆಲ್ಲ ಅಲ್ಲಿ ಗುಲಾಮರನ್ನಾಗಿ ತೆಗೆದುಕೊಂಡು ಹೋಗುವುದನ್ನು ಕಾಣುತ್ತೇವೆ. So in the year 586 BC, Jerusalem was destroyed, the temple was destroyed, and the king of Judah, Zedekiah, was captured, and all the people were taken, most of the people were taken as captives, as a servants, bond servants to Babylon. ಅರಸನಾದಂಥ ನೆಬೂಕದ್ನೆಚ್ಚರನು ಕ್ರಿಸ್ತ ಪೂರ್ವ 586ರಲ್ಲಿ ಬಂದು ಯೆರೂಸಲೇಮಿನಲ್ಲಿ ಎಲ್ಲವನ್ನು ನಾಶ ಮಾಡಿ ಅಲ್ಲಿರುವಂಥ ಜನರನ್ನು, ಅಂದರೆ ಜನರನ್ನೆಲ್ಲ ತನ್ನ ದೇಶಕ್ಕೆ ಗುಲಾಮರನ್ನಾಗಿ ಕರೆದುಕೊಂಡು ಹೋಗುತ್ತಾನೆ. ಅದರಲ್ಲಿ ಅರಸನಾದಂಥ ಚಿದ್ಕೀಯನೂ ಸಹ ಗುಲಾಮನಾಗಿ ಅಲ್ಲಿ ಹೋಗುತ್ತಾನೆ ಮತ್ತು ಇಲ್ಲಿದ್ದಂಥ ದೇವಾಲಯವನ್ನು ಸಹ ಅಲ್ಲಿ ನಾಶ ಮಾಡಿಬಿಡುತ್ತಾನೆ. Hallelujah. 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 Now the free people in their own homeland, and they were captured and taken to a different country, faraway country, and kept as slaves. ತಮ್ಮ ದೇಶದಲ್ಲಿ ಸ್ವತಂತ್ರರಾಗಿ ಜೀವನ ಮಾಡುತ್ತಾ ಇದ್ದಂಥ ಜನರು ಈಗ ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಗುಲಾಮರಾಗಿ ಇರುವಂತ ಒಂದು ಪರಿಸ್ಥಿತಿಯು ಬಂತು. Why? ಯಾಕೆ? They didn't obey God. ಅವರು ದೇವರ ಮಾತಿಗೆ ವಿಧೇಯರಾಗಲಿಲ್ಲ. They kept God away from their lives. ಅವರೆಲ್ಲರೂ ದೇವರನ್ನು ತಮ್ಮ ಜೀವಿತದಿಂದ ದೂರವಾಗಿಟ್ಟರು. Knowing it is evil in the sight of a God, they continue to do it. ಅವರು ದೇವರ ದೃಷ್ಟಿಯಲ್ಲಿ ತಾವು ಮಾಡುತ್ತಾ ಇರುವುದು ಎಲ್ಲವೂ ತಪ್ಪು, ಅದು ಪಾಪ ಎಂಬುದಾಗಿ ತಿಳಿದ ನಂತರವೂ ಸಹ ಅದನ್ನೇ ಮಾಡುತ್ತಾ ಇದ್ದರು. So in 586 they were all went as captives, and they were suffering for years and years. ಅವರೆಲ್ಲರೂ ಕ್ರಿಸ್ತಪೂರ್ವ 586ರಲ್ಲಿ ಸೆರೆಯಾಳಾಗಿ ಬಾಬೇಲಿಗೆ ಹೋಗಿ ಅನೇಕ ವರ್ಷಗಳು ಅಲ್ಲಿ ಗುಲಾಮರಾಗಿದ್ದರು. But our God is a merciful God, my dear friend. ಆದರೆ ನಮ್ಮ ದೇವರು ಆತನು ಕರುಣಾಮೂರ್ತಿಯಾಗಿದ್ದಾನೆ. God said through to the prophets that one day he will rise up a man of a God who will fight for these people and redeem these people. ಅಲ್ಲಿ ತನ್ನ ಪ್ರವಾದಿಗಳ ಮುಖಾಂತರವಾಗಿ ದೇವರು ಮಾತಾಡಿ ಹೇಳಿದಂಥ ಮಾತು, ಒಬ್ಬ ವ್ಯಕ್ತಿಯನ್ನು ನಾನು ಎಬ್ಬಿಸುವೆನು, ಆತನು ತನ್ನ ಜನರಿಗೋಸ್ಕರ ಆತನು ಕಾದಾಡುವಾತನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. The king Darius of Persia invaded Babylon and captured Babylon. ಇಲ್ಲಿ ಪಾರಸಿಯ ಅರಸನಾದ ದಾರ್ಯಾವೇಷನು ಬಾಬೇಲಿಗೆ ಹೋಗಿ ಅದರಲ್ಲಿ ಯುದ್ಧ ಮಾಡಿ ಆ ಒಂದು ದೇಶವನ್ನು
ತನ್ನದಾಗಿಸಿಕೊಳ್ಳುತ್ತಾನೆ. We know if you read the Bible, uh, we can find in the Chronicles only that Daniel's book, if you read in Daniel's book, we can find out Nebuchadnezzar's son Belshazzar, one day, having a party, enjoying his party with the concubines, and that man, without knowing or without honoring God, he brought the holy vessels of Jerusalem and was, drinking wine in the holy vessel of a God. And God, same day, written a word and saying that you have been weighed and found short. ಅರಸನಾದ ನೆಬೂಕದ್ನೆಚ್ಚರನ ಮಗನಾದ ಬೇಲೆಚ್ಚರನು ಆತನು ದೇವರಿಗೆ ವಿಧೇಯನಾಗದಂತೆ ತನ್ನ ಆ ಒಂದು ಅಂದರೆ ಔತಣ ಕೂಟದಲ್ಲಿ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕಾಗಿ ದೇವಾಲಯದಿಂದ ತೆಗೆದುಕೊಂಡು ಹೋದಂಥ ಆ ಒಂದು ಪಾತ್ರೆಗಳನ್ನು ತಾನು ತನ್ನ ಜೊತೆಯಲ್ಲಿ ಇದ್ದಂಥ ತನ್ನ ಪತ್ನಿ ಉಪಪತ್ನಿಯರೊಂದಿಗೆ ಅದನ್ನೆಲ್ಲ ಉಪಯೋಗಿಸಿ ಅದರಲ್ಲಿ ದ್ರಾಕ್ಷಾರಸವನ್ನು ಕುಡಿದು ದೇವರಿಗೆ ಮರ್ಯಾದೆಯನ್ನು ಸಲ್ಲಿಸದೇ ಇರುವುದನ್ನು ಕಾಣುತ್ತೇವೆ. ಆಗ ದೇವರು ಆ ಗೋಡೆಯ ಮೇಲೆ ಬರೆದು ಆತನಿಗೆ ತಿಳಿಸುವಂಥ ಮಾತು, ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಎಂಬುದಾಗಿ ಹೇಳುತ್ತಾನೆ. Hallelujah. Hallelujah. See the link, where to where. The Babylon was ruled by Nebuchadnezzar. After Nebuchadnezzar died, his son Belshazzar was ruling. That time, you all know, Daniel was there in Babylon as the governor. And when Belshazzar came, he did not bother about Daniel or Daniel's God. He totally ignored, and he was celebrating with his concubines and women's, enjoying his life, drinking wine in the God's vessel. Then God came down heavily upon him and told him, Today you will die because you dishonored God. ಇಲ್ಲಿ ಅರಸನಾದಂಥ ನೆಬೂಕದ್ನೆಚ್ಚರನು ಬಾಬೇಲನ್ನು ಆಳುತ್ತಿದ್ದಾಗ ಅವನ ಮಗನಾದಂಥ ಬೇಲೆಚ್ಚರನು ಅವನು ಇರುವುದನ್ನು ಅವನ ಅರಸನಾಗುತ್ತಾನೆ. ನಂತರ ಅದೇ ಸಮಯದಲ್ಲಿ ದಾನಿಯೇಲನು ಆ ಒಂದು ದೇಶದಲ್ಲಿ ದೇಶಾಧಿಪತಿಯಾಗಿದ್ದದನ್ನು ಕಾಣುತ್ತೇವೆ. ಆಗ ಬೇಲೆಚ್ಚರನು ತನ್ನ ದುಡುಕಿನಿಂದ, ಅಂದರೆ ಆತನು ದೇವರ ಪಾತ್ರೆಗಳಲ್ಲಿ ಆ ದ್ರಾಕ್ಷಾರಸವನ್ನು ಕುಡಿದು ದೇವರ ಮಾತಿಗೆ ಅವಿಧೇಯನಾದದನ್ನು ಕಾಣುತ್ತೇವೆ. ಆಗ ದೇವರು ಆ ಒಂದು ಗೋಡೆಯ ಮೇಲೆ ಬರೆದು, ನೀನು ತಕ್ಕಡಿಯಲ್ಲಿ ತೂಗು ಹಾಕಲ್ಪಟ್ಟಾಗ ಕಡಿಮೆಯಾಗಿ ಕಂಡು ಬಂದಿದ್ದಿ ಎಂಬುದಾಗಿ ಆತನಿಗೆ ಹೇಳುವುದನ್ನು ಕಾಣುತ್ತೇವೆ. ಮತ್ತೆ ಅದೇ ದಿನದಲ್ಲಿ ನೀನು ಸಾಯುತ್ತಿ ಎಂಬುದಾಗಿಯೂ ಹೇಳ್ತಾನೆ. Hallelujah. Hallelujah. Those who dishonor God, God will dishonor them. ಯಾರ್ಯಾರು ದೇವರಿಗೆ ಗೌರವವನ್ನು ಸಲ್ಲಿಸುವುದಿಲ್ಲವೋ ಅವರಿಗೂ ಸಹ ದೇವರು ಗೌರವವನ್ನು ಕೊಡುವುದಿಲ್ಲ. The same night, Daniel told that king, because you have not listened to the word of God, you have not honored the God of heaven, and foolishly you have put all the holy things into this evil thing. And today, God will remove you as a king. That very night, King Darius of Persia invaded and took Babylon. Now the kingdom of Babylon became the Persian kingdom. ಅರಸನಾದಂಥ ಬೇಲೆಚ್ಚರನು ದೇವರ ಮಾತನ್ನು ಕೇಳದೆ ಹೋದದರಿಂದ
ಅಲ್ಲಿ ದೇಶಾಧಿಪತಿಯಾಗಿ ಇದ್ದಂಥ ದಾನಿಯೇಲನು ದೇವರ ಮಾತಿನ ಪ್ರಕಾರವಾಗಿ ಹೋಗಿ ಅವನಿಗೆ ಹೇಳುತ್ತಾನೆ, ನೀನು ದೇವರ ಮಾತನ್ನು ಕೇಳದೆ ಹೋದದರಿಂದ, ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡಿದ್ದರಿಂದ, ಯೆರೂಸಲೇಮಿನ ದೇವಾಲಯದ ಪಾತ್ರೆಗಳಲ್ಲಿ ನೀನು ಅಸಹ್ಯವಾಗಿರುವಂಥ ದ್ರಾಕ್ಷಾರಸವನ್ನು ಕುಡಿದು ದೇವರಿಗೆ ಗೌರವವನ್ನು ಸಲ್ಲಿಸದೇ ಇರುವಂಥ ಕಾರಣದಿಂದ ಈ ದಿನದಲ್ಲಿಯೇ ನಿನ್ನ ರಾಜ್ಯಭಾರವು ನಿನ್ನಿಂದ ಕಿತ್ತುಕೊಳ್ಳಲ್ಪಡುವುದು ಎಂಬುದಾಗಿ ಹೇಳುತ್ತಾನೆ. ಅದೇ ಪ್ರಕಾರವಾಗಿ ಪಾರಸಿಯ ಅರಸನಾದಂಥ ದಾರ್ಯಾವೆಷನು ಬಂದು ಆತನ ರಾಜ್ಯವನ್ನು ಆತನು ಕಿತ್ತುಕೊಂಡು ತನ್ನ ಸಂಸ್ಥಾನವನ್ನು ಅಲ್ಲಿ ಸ್ಥಾಪಿಸುವುದನ್ನು ನಾವು ಕಾಣುತ್ತೇವೆ. Hallelujah. 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 See the way God plans, because God already told through prophets that these Israel people who are taken out as captive will be returning to their homeland, that I will raise a person to redeem them, to send them back, to build my temple again in Jerusalem. ಈ ಒಂದು ಘಟನೆಗಳನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ, ಎಷ್ಟು ಸುಂದರವಾಗಿ ಪ್ರತಿಯೊಂದನ್ನು ಆತನು ತೀರ್ಮಾನಿಸಿಟ್ಟಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ತಾನು ಮೊದಲೇ ಹೇಳಿದಂಥ ಪ್ರಕಾರವಾಗಿ ನಾನು ನನ್ನ ಜನರನ್ನು ಬಿಡಿಸಿ ಅವರನ್ನು ಗುಲಾಮತನದಿಂದ ಹೊರಕ್ಕೆ ತಂದು ಅವರನ್ನು ತನ್ನ ದೇಶದಲ್ಲಿ ಅವರು ಸೇರಿ ಮತ್ತೆ ದೇವರ ಆಲಯವನ್ನು ಕಟ್ಟುವಂತೆ ಮಾಡುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಎಬ್ಬಿಸಿದ್ದೇನೆ, ಅವನು ಈ ಎಲ್ಲ ಕಾರ್ಯಗಳನ್ನು ಮಾಡುವನು ಎಂಬುದಾಗಿ ಹೇಳಿದಂತ ಮಾತು ನೆರವೇರುವಂತ ಒಂದು ಸಮಯ. After King Darius, the Persian king, his son Cyrus became the king of Persia, and he was the ruler of Babylon also. ಅರಸನಾದಂಥ ದಾರ್ಯಾವೆಷನ ನಂತರ ಆತನ ಮಗನಾದಂಥ ಕೋರೆಷನು ಅರಸನಾಗುತ್ತಾನೆ. ಆತನು ಪಾರಸಿಯ ದೇಶವನ್ನು ಆಳುವುದು ಮಾತ್ರವಲ್ಲದೆ ಬಾಬೇಲಿಗೂ ಅರಸನಾಗಿ ಕಾಣಲ್ಪಡುತ್ತಾನೆ. Hallelujah. Hallelujah. God spoken to Cyrus. God spoken to the Persian king Cyrus and told him, now I made you as the king of Persia and most of the world. All these places, I only made you as a king for a purpose. Now send my people, the people who have come as a captive in Babylon, send them back to Jerusalem. Let them go to their homeland. Let them build that temple. ಅರಸನಾದಂಥ ಕೋರೆಷನು ಆಳ್ವಿಕೆಯಲ್ಲಿ ದೇವರು ಆತನ ಸಂಗಡ ಮಾತನಾಡಿ, ನೀನು ನನ್ನ ಜನರನ್ನು ಅವರು ತಮ್ಮ ದೇಶಕ್ಕೆ ಹೋಗಿ ಅವರ ಆಲಯವನ್ನು ಕಟ್ಟುವುದಕ್ಕೆ ನೀನು ಆಜ್ಞೆಯನ್ನು ಹೊರಡಿಸಬೇಕು ಎಂಬುದಾಗಿ ಆತನನ್ನು ಪ್ರೇರೇಪಿಸುವುದನ್ನು ಕಾಣುತ್ತೇವೆ. That you can read in 2nd Chronicle chapter 36 verse 22 onwards. 22 onwards you can see it. Now in the first year of Cyrus king of Persia, that the word of the Lord spoken by the mouth of Jeremiah might be accomplished, the Lord stirred up the spirit of Cyrus king of Persia, and he made a proclamation throughout all his kingdom. Put it in writing. See, Jeremiah told one day God will raise up a man called Cyrus. The name also was printed, my dear friend, before Cyrus was born. King Cyrus' name was already in the mind of a God. Prophet Jeremiah told this. God will one day going to raise up a person who will do everything for me. So now King Cyrus, once he became the Persian king, he declares, he makes a proclamation throughout all his kingdom, because his kingdom is very big now. The Medians, the Persia, and now Babylon also is added. The Babylonian kingdom, that's a very big kingdom. Everything now, he became the king. And that day he makes a proclamation saying,
all the see, thus Cyrus, king of Persia, says, all the kingdoms of the earth hath the Lord God of heaven given me. Who has given me? God of heaven has given me and charged me to build him an house in Jerusalem, which is in Judah. Who is, see now he says, hello, people, listen. All the people, listen. You people who came as a captive, listen. And throughout the kingdom is written, he says, listen. All the kingdom under the earth, the God of heaven has given to me. It is not I. God has given to me and told me to build the temple at Jerusalem and send the people, captive people, to Jerusalem. 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 22-23ನೇ ವಾಕ್ಯಗಳನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಪಾರಸಿಯ ಅರಸನಾದ ಕೋರೆಷನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೆಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ, ಅಂದರೆ ಇಲ್ಲಿ ಕೋರೆಷನು ಅರಸನಾಗಿ ಬರುವುದಕ್ಕಿಂತ ಮುಂಚೆಯೇ ದೇವರು ಈ ಅರಸನು ಬಂದು ನನ್ನ ಜನರನ್ನು ಬಿಡಿಸಿ ಅವರನ್ನು ಗುಲಾಮತನದಿಂದ ಹೊರಕ್ಕೆ ಕಳುಹಿಸುವನು ಎಂಬುದಾಗಿ ಮೊದಲೇ ಪ್ರವಾದಿಯಾದಂಥ ಯೆರೆಮೀಯನ ಮುಖಾಂತರವಾಗಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಅದು ಮಾತ್ರವಲ್ಲದೆ ಕೋರೆಷನು ತನ್ನ ಜನರಿಗೆ ಹೇಳುವಂಥ ಮಾತು, ನಾನು ಈಗ ಅರಸನಾಗಿ ಇರುವಂಥ ಈ ಒಂದು ಪ್ರದೇಶವು ನನ್ನದಲ್ಲ, ನನ್ನಿಂದ ಬಂದದ್ದಲ್ಲ, ಅದು ದೇವರಿಂದ ನನ್ನ ಕೈಗೆ ಬಂದಿರುವಂಥದ್ದು ಎಂಬುದಾಗಿ ಇಲ್ಲಿ ಹೇಳುವುದನ್ನು ಗಮನಿಸುತ್ತೇವೆ. 23ನೇ ವಾಕ್ಯದಲ್ಲಿ, ನನ್ನ ಮಾತನ್ನು ಕೇಳಿರಿ. ಎಲ್ಲ ಇಸ್ರಾಯೇಲ್ಯರಿಗೆ, ಅಲ್ಲಿ ಗುಲಾಮರಾಗಿ ಇದ್ದಂಥ ಜನರಿಗೆ ಅರಸನಾದಂಥ ಕೋರೆಷನು ಹೇಳುವಂಥ ಮಾತು, ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ಅಂದರೆ ತನಗೆ ದೇವರು ಈ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ, ಇದು ದೇವರ ಮುಖಾಂತರವಾಗಿ ಉಂಟಾಗಿರುವುದು ಎಂಬುದಾಗಿ ಹೇಳಿ ಆತನು ಜನರಿಗೆ, ಇಸ್ರಾಯೇಲ್ ಜನರು ಗುಲಾಮರಾಗಿರುವಂಥ ಸಮಯದಲ್ಲಿ ಅವರಿಗೆ ಹೇಳುವಂಥ ಮಾತನ್ನು ನಾವು ಗಮನಿಸುತ್ತೇವೆ. Hallelujah. Hallelujah. How great our God is. Just though these people of Israel rebelled against him, done evil against sight of God, still he was considerable. And he was considering them. He wanted to help them. So many years passed, more than 50 years passed. They are in Babylon. God now planned one person. He made him as a king in Babylon. Just he's a Persian king somewhere, but he brought him to Babylon, overthrow Babylon, and he became the king. And his son comes, and his son declares, all these things God has given me, the whole kingdom God has given me. Now you people, the Jews who are living here as a captive, let everyone listen to me. All the Jews who are living in Babylon, go back to your hometown, go back to your homeland, build the temple of God. Purpose is, go build the temple of God. That is what God has told me. Now I am doing my duty. Whatever God told me, I am doing it. Please go build the temple, whatever required. The money, the gold, the silver, whatever you require. Please take everything and go. And he has given a letter to everyone saying that the temple of a God in Jerusalem to be built, and he sends the people. ಇಲ್ಲಿ ಎಲ್ಲಿಯೂ ಅರಸನಾದಂಥ ದಾರ್ಯಾವೇಷನು ಪಾರಸಿಯ ದೇಶದಿಂದ ಬಂದು ಬಾಬೇಲಿಗೆ ಅಲ್ಲಿ ಮುತ್ತಿಗೆ ಹಾಕಿ ಆ ಒಂದು ದೇಶವನ್ನು ಸ್ವತಂತ್ರಿಸಿಕೊಳ್ಳುತ್ತಾನೆ.
ಅವನ ನಂತರ ಅವನ ಮಗನಾದಂಥ ಕೊರೇಶನು ಅರಸನಾಗುತ್ತಾನೆ. ದೇವರು ತನ್ನ ಜನರಿಗೋಸ್ಕರ ಏನಾದರೂ ಮಾಡಬೇಕೆಂದು ಹೇಳುವುದಾದರೆ ಅದಕ್ಕೆ ತಕ್ಕಂಥ ಎಲ್ಲ ಕಾರ್ಯಗಳನ್ನು ಸರಿಯಾಗಿ ಮೊದಲೇ ತೀರ್ಮಾನಿಸಿ ಮಾಡುವುದನ್ನು ಇದರ ಮುಖಾಂತರವಾಗಿ ನಾವು ಗಮನಿಸಿ ನೋಡುತ್ತೇವೆ. ಆತನು ಅರಸನಾದಂಥ ಕೊರೇಶನ ಮುಖಾಂತರವಾಗಿ ತನ್ನ ಜನರನ್ನು ಬಿಡಿಸುವುದಕ್ಕಾಗಿ ಮೊದಲೇ ತೀರ್ಮಾನಿಸಿದ್ದನು. ಅದರ ಪ್ರಕಾರವಾಗಿ ಈಗ ಅರಸನಾದಂಥ ಕೊರೇಶನು ದೇವರಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಆ ಜನರನ್ನು ಆ ಒಂದು ದೇಶದಲ್ಲಿ ಬಾಬೇಲ್ ದೇಶವನ್ನು ಆಳುವಂಥ ಸಮಯದಲ್ಲಿ ಈ ದೇಶವು ನನಗೆ ದೇವರಿಂದ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವೆಲ್ಲರೂ ಇಲ್ಲಿ ಗುಲಾಮರಾಗಿ ಜೀವಿಸುತ್ತಾ ಇರುವಂಥ ಇಸ್ರಾಯೇಲ್ಯರು ನೀವೆಲ್ಲರೂ ಹೋಗಿ ನಿಮ್ಮ ದೇಶದಲ್ಲಿ ಅಂದರೆ ಯೆರೂಸಲೇಮಿನಲ್ಲಿ ಹೋಗಿ ದೇವರ ತೀರ್ಮಾನದ ಪ್ರಕಾರವಾಗಿ ದೇವರ ಆಲಯವನ್ನು ಕಟ್ಟಿರಿ ಎಂಬುದಾಗಿ ಹೇಳುತ್ತಾನೆ. ಕಟ್ಟಿರಿ ಎಂಬುದಾಗಿ ಹೇಳಿ ಸುಮ್ಮನಾಗದೆ ಆ ಒಂದು ಆಲಯವನ್ನು ಕಟ್ಟುವುದಕ್ಕೆ, ಒಡೆದು ಬಿದ್ದಂಥ ಹಾಳು ಬಿದ್ದಂಥ ಆಲಯವನ್ನು ಕಟ್ಟುವುದಕ್ಕೆ ಬೇಕಾದಂಥ ಚಿನ್ನ, ಬೆಳ್ಳಿ, ಬೇರೆ ಎಲ್ಲ ಸಲಕರಣೆಗಳನ್ನು ಒದಗಿಸುವುದು ಮಾತ್ರವಲ್ಲದೆ ಆ ಜನರಿಗೆ ಬೇಕಾದಂಥ ಪತ್ರವನ್ನು ಸಹ ಕೊಡುತ್ತಾನೆ. ಇವರೆಲ್ಲರೂ ಹೋಗಿ ತಮ್ಮ ದೇಶದಲ್ಲಿ ಅವರ ದೇವರ ಆಲಯವನ್ನು ಕಟ್ಟುವುದಕ್ಕೆ ಬೇಕಾದಂಥ ಆಜ್ಞೆಗಳನ್ನು ಸಹ ಹೊರಡಿಸುತ್ತಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. The history now you know. After so many years, Jerusalem was destroyed in 586, 536, 586. And Kores gave the order in 538. And so many years passed. So they came down. The people of Jerusalem, Jewish people who were in Babylon as captives, most of them returned. Nearly 50,000 Jews as a first batch came down from Babylon to Jerusalem, and in that only Zerubbabel, Nehemiah, all those people, Zerubbabel came with nearly 50,000, Mordecai, Jeremiah and all, they all came. Nearly 50,000 people came as a first batch. For what? For what? To build the temple of a God in Jerusalem. ಅಂದರೆ ಕ್ರಿಸ್ತ ಶಕ 586ರಲ್ಲಿ ದೇವಾಲಯವು ಕೆಡವಲ್ಪಟ್ಟು ಅದು ನಾಶ ಮಾಡಲ್ಪಟ್ಟಿತ್ತು. ಆದರೆ ಕ್ರಿಸ್ತಪೂರ್ವ 538ರಲ್ಲಿ ದೇವರು ಕೊರೇಶನ ಮುಖಾಂತರವಾಗಿ ಆತನನ್ನು ಪ್ರೇರೇಪಿಸಿ ಆತನು ಯಹೂದ್ಯರಿಗೆ ಆಜ್ಞೆಯನ್ನು ಹೊರಡಿಸಿ ನೀವು ನಿಮ್ಮ ದೇಶಕ್ಕೆ ಹೋಗಿ ನಿಮ್ಮ ಆಲಯವನ್ನು ಕಟ್ಟಿರಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಆ ಒಂದು ಬಾಬೇಲ್ ದೇಶದಿಂದ ಸುಮಾರು 50,000 ಜನರು, ಮೊದಲನೆಯ ತಂಡದಲ್ಲಿ ಸುಮಾರು 50,000 ಜನರು 50,000 ಜನರು ಯೆಹೂದ ದೇಶಾಧಿಪತಿಯಾದ ಜೆರುಬ್ಬಾಬೆಲ ಮತ್ತು ಯಾಜಕನಾದ ಯೆಹೋಶುವನ ಸಂಗಡ ಇವರೆಲ್ಲರೂ ಒಟ್ಟಿಗೆ ಬರುವುದನ್ನು ನಾವು ಕಾಣುತ್ತೇವೆ. Hallelujah. 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 So they came down to do God's will, to build the temple. But, my dear friend, these people after returning from Babylon, they did not build the temple. They were enjoying their life, forgetting the very purpose of their coming, and not bothered about the will of a God, not doing what God has instructed them. They came down and they started building their own houses. They started building their own things, forgetting God.
ಇವರೆಲ್ಲರೂ ಬಂದಂಥ ಮೊಟ್ಟ ಮೊದಲನೆಯ ಮತ್ತು ಸಂಪೂರ್ಣವಾದಂಥ ದೇವರ ಉದ್ದೇಶವೇ ಇವರು ತಮ್ಮ ದೇಶಕ್ಕೆ ಬಂದು ಯೆರೂಸಲೇಮಿನಲ್ಲಿ ದೇವರ ಆಲಯವನ್ನು ಕಟ್ಟಬೇಕೆಂಬುದಾಗಿ. ಅದನ್ನೇ ಅರಸನೂ ಸಹ ಆಜ್ಞೆಯಾಗಿ ಹೊರಡಿಸಿ ಆ ಗುಲಾಮತನದಲ್ಲಿ ಕಾಣಲ್ಪಟ್ಟಂಥ ಯೆಹೂದ್ಯರನ್ನೆಲ್ಲ ತಮ್ಮ ದೇಶವಾದಂಥ ಯೆರೂಸಲೇಮಿಗೆ ಕಳುಹಿಸುತ್ತಾನೆ. ಯೆರೂಸಲೇಮಿಗೆ ಬಂದಂಥ ಜನರು ದೇವರ ಆಲಯವನ್ನು ಕಟ್ಟುವುದಕ್ಕೆ ಬದಲಾಗಿ ಅವರೆಲ್ಲರೂ ತಮ್ಮ ಜೀವನದಲ್ಲಿಯೇ ತೊಡಗಿದ್ದರು. ಅಂದರೆ ತಮಗೆ ಬೇಕಾದಂಥ ಮನೆಗಳನ್ನು ಕಟ್ಟಿಕೊಳ್ಳುತ್ತಾ ತಮ್ಮ ಜೀವನದಲ್ಲಿ ಅವರು ಐಷಾರಾಮಿಗಳಾಗಿ ಜೀವನ ಮಾಡುತ್ತಾ ಇದ್ದರೆ ಹೊರತು ದೇವರ ಆಲಯವನ್ನು ಕಟ್ಟುವುದನ್ನೇ ಮರೆತು ಹೋಗಿದ್ದರು. Hallelujah. ಹಲ್ಲೆಲೂಯಾ. Coming from captivity, my dear friend, God has redeemed them. God has redeemed them. Now you are free from the clutches of Satan, from clutches of other people. God redeemed them. And they are now free to do the will of God. But they were building their own houses. They didn't bother about God. And they were trying to flourish themselves. They're doing a lot of business. They're doing up and down, going up and down to make money. They were trying to do so many things so that their life will be comfortable, enjoyable, so they can flourish and prosper. ಆ ಒಂದು ಗುಲಾಮತನದಿಂದ ಬಂದಂಥ ಜನರು ತಾವು ಈ ಒಂದು ದೇಶಕ್ಕೆ ಬಂದಂಥ ಮೂಲ ಕಾರಣವನ್ನೇ ಮರೆತು ಬಿಟ್ಟರು. ಅವರು ದೇವರ ಆಲಯವನ್ನು ಕಟ್ಟುವುದಕ್ಕೆ ಬದಲಾಗಿ ತಮ್ಮ ಮನೆಗಳನ್ನು ಕಟ್ಟಿಕೊಂಡು ಅಲ್ಲಿ ತಮ್ಮ ಜೀವನವನ್ನು ಮಾಡುವುದಕ್ಕೆ ಪ್ರಾರಂಭಿಸುವುದು ಮಾತ್ರವಲ್ಲದೆ ತಮ್ಮ ಜೀವನದಲ್ಲಿ ಹೇಗೆ ಬೆಳವಣಿಗೆಯನ್ನು ಕಾಣುವುದು, ತಾವು ಹೇಗೆ ಮುಂದಕ್ಕೆ ಬರುವುದು, ಉನ್ನತ ಸ್ಥಾನಕ್ಕೆ ಏರುವುದು ಹೇಗೆ ಎಂಬುದಾಗಿ ಅನೇಕ ಕಾರ್ಯಗಳಲ್ಲಿ ಅವರು ನಿರತರಾಗಿದ್ದರೆ ಹೊರತು ದೇವರ ಆಲಯವನ್ನು ಕಟ್ಟುವುದು ಎನ್ನುವುದನ್ನೇ ಮರೆತು ಹೋಗಿದ್ದರು. Hallelujah. Hallelujah. Till you are in Satan's clutches, they'll come and pray. ಪ್ರಾರ್ಥನೆ ಮಾಡ್ರಿ ನನಗೋಸ್ಕರ, ಯಾಕಂದ್ರೆ ಈ ದೆವ್ವ ನನ್ನ ಮೇಲೆ ಕೂತ್ಕೊಂಡಿದ್ದೆ ಇಲ್ಲ, ಈ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ಮು ಅದು ಇದೆ, ಮನೆಯಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ ಇಲ್ಲವಾ, ಕಾಂಟ್ ಇವನ್ ಸ್ಲೀಪ್ ಬಿಕಾಸ್ ದೇ ವಿಲ್ ದಟ್ ವಿಚ್ಕ್ರಾಫ್ಟ್, ದಿಸ್ ವಿಚ್ಕ್ರಾಫ್ಟ್, ಎವ್ರಿಥಿಂಗ್ ಸ್ಟಬ್ಲಿಂಗ್ ಮೀ, please pray. And God mercifully redeems them, telling them, okay, now I remove all the clutches, all the problem of Satan. Now you are free. Go, do the will of God. Now they are coming here again. They're setting at different priorities in their lives. ಜನರಿಗೆ ತಮ್ಮ ಜೀವನದಲ್ಲಿ ಕಷ್ಟಗಳು ಬರುವಂಥ ಸಮಯದಲ್ಲಿ, ಸೈತಾನದ ಹಿಡಿತದಲ್ಲಿ ಕಂಡುಬರುವಂಥ ಸಮಯದಲ್ಲಿ ದೇವರ ಆಲಯಕ್ಕೆ ಬಂದು ಪ್ರಾರ್ಥಿಸಬೇಕೆಂಬುದಾಗಿ ಅವರು ಬಹಳವಾಗಿ ಅಂಗಲಾಚುತ್ತಾರೆ. ಅವರಿಗೆ ಪ್ರಾರ್ಥಿಸಿ ದೇವರು ಬಿಡುಗಡೆಯನ್ನು ಕೊಟ್ಟ ನಂತರ ಈಗ ನೀವು ಈ ಒಂದು ಕಾರ್ಯದಿಂದ ಬಿಡುಗಡೆ ಹೊಂದಿದ್ದೀರಿ, ನಿಮ್ಮ ಜೀವನವನ್ನು ಸುಂದರವಾಗಿ ಮಾಡಬಹುದು, ಸ್ವತಂತ್ರರಾಗಿದ್ದೀರಿ, ಈಗ ನೀವು ದೇವರ ಚಿತ್ತವನ್ನು ನೆರವೇರಿಸಬೇಕು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಅವರು ಹೋಗಿ ಸ್ವತಂತ್ರ ಜೀವನವನ್ನು ಮಾಡುವುದಕ್ಕೆ ಹೋಗಿ ತಮ್ಮ ಇಷ್ಟಕ್ಕೆ ಬಂದಂಥ ಜೀವನವನ್ನು ನಡೆಸುತ್ತಾರೆಯೇ ಹೊರತು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವುದಿಲ್ಲ. Because now they are free from all the troubles, the pain, the problem, the Satan. Now they set their priority to flourish again, to do things so that they come up in their lives. ಈಗ ಅವರು ಸೈತಾನನ ಹಿಡಿತದಿಂದ ಬಿಡುಗಡೆಯನ್ನು ಹೊಂದಿ ಸ್ವತಂತ್ರರಾಗಿದ್ದಾರೆ. ತಮ್ಮ ಇಷ್ಟಕ್ಕೆ ಬಂದಂಥ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. ತಮ್ಮ ಜೀವನದಲ್ಲಿ ತಾವು ಉನ್ನತಕ್ಕೆ ಏರಬೇಕೆಂಬುದಾಗಿ ಹೇಳಿ ಅನೇಕ ಕಾರ್ಯಗಳಲ್ಲಿ ತೊಡಗುತ್ತಾರೆ ಹೊರತು ದೇವರನ್ನು ಮರೆತು ಬಿಡುತ್ತಾರೆ. Do you accept this now in our lives? ನಮ್ಮ ಜೀವಿತದಲ್ಲಿ ನಾವು ಈ ರೀತಿಯಾಗಿ ಮಾಡುತ್ತೇವೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವಲ್ಲ. We don't have time for God. ನಮಗೆ ದೇವರಿಗೆಂದು ಸಮಯವೇ ಇಲ್ಲ. I have my own priorities. ನನಗೆಂದು ಪ್ರಾಮುಖ್ಯತೆಗಳು ಉಂಟು. My business is there, I have to go. ನನಗೆ ವ್ಯಾಪಾರ ಉಂಟು, ಅದಕ್ಕೆ ಹೋಗಬೇಕು. Hallelujah. 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 Now we have a different priority.
ನಮಗೆ ನಮ್ಮ ಜೀವಿತದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾಮುಖ್ಯತೆಗಳು ಉಂಟು. After some time they come and complain again. Pastor, ಏನಿಲ್ಲ pastor, everything loss, everything gone for. I done my business. Now big loss. And whatever, pastor, money I make, nothing stays in my hand, simply goes off. I'm not able to, poverty at home, not able to even pay the fees of my children. Oh, problem, pastor, problem, lot of problems. Whatever I do, everything in vain, everything is getting drained. ನಂತರ ಅವರು ಬಂದು ಹೇಳುವಂಥ ಮಾತು, ಕೆಲವು ಕಾಲ ಸ್ವತಂತ್ರರಾಗಿ ಅವರು ತಮ್ಮ ಇಷ್ಟಕ್ಕೆ ಬಂದಂಥ ಜೀವನವನ್ನು ನಡೆಸುತ್ತಾರೆ. ಆಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಬಂದು ಹೇಳುವಂಥದ್ದು, ನಾನು ಎಷ್ಟೋ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ, ಹೇಗಾದರೂ ನನ್ನ ಜೀವನದಲ್ಲಿ ಮುಂದೆ ಬರಬೇಕೆಂಬುದಾಗಿ ಬಹಳವಾಗಿ ಶ್ರಮಿಸುತ್ತೇನೆ, ಆದರೂ ಸಹ ನಾನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಆಗ್ತಾ ಇಲ್ಲ. ಅನೇಕ ಸಮಸ್ಯೆಗಳು ಬಂದು ಬಿಟ್ಟಿದೆ, ಮಕ್ಕಳಿಗೆ ಬೇಕಾಗಿರುವಂಥ ಫೀಸ್ ಕಟ್ಟುವುದಕ್ಕೂ ಆಗ್ತಾ ಇಲ್ಲ ಎಂಬುದಾಗಿ ಮತ್ತೆ ಬಂದು ಹೇಳುವುದನ್ನು ಕಾಣುತ್ತೇವೆ. Oh, where is the blessing of God? Now you see, I accepted God, I came here, and but still there is no blessings, only curse is there at my home. Everything I lose, and there is no peace. ನಿದ್ದೆ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ why? The people who borrowed money, they are at your door. ನಾನು ಎಷ್ಟೋ ದೇವರು ನನ್ನನ್ನು ಚೆನ್ನಾಗಿಡುತ್ತಾನೆ ಎಂಬುದಾಗಿ ದೇವರ ಬಳಿಗೆ ಬಂದೆನೋ, ಆದರೆ ಈಗ ನನಗೆ ಎಷ್ಟೋ ಕಷ್ಟಗಳು ಬಂದು ಬಿಟ್ಟಿದೆ. ನನಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಯಾಕೆ? ಸಾಲ ಕೊಟ್ಟವರು ಬಂದು ಮನೆ ಮುಂದೆ ನಿಂತಿರ್ತಾರೆ. Please refer to Haggai chapter 1 verse 6 says. ಹಗ್ಗಾಯ See that period, during that period, along with Zerubbabel and Joshua the priest, and these people forgotten to build the temple of God. People forgotten to build the temple of God. But still, God was merciful. God was so merciful. He sent Haggai the prophet and Zechariah the prophet back to them, saying that, go and tell my people, now they are gone away from me, in spite of my, the mercies upon them, still they are not obeying me. They are doing evil they are doing evil in my sight. Go tell these people, they've forgotten their priorities. ಇಲ್ಲಿ ಹಗ್ಗಾಯನ ಪ್ರವಾದನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರು ಮತ್ತೆ ತನ್ನ ಜನರಿಗೆ ಎಚ್ಚರಿಸುವುದನ್ನು ಕಾಣುತ್ತೇವೆ. ಆತನು ತನ್ನ ಪ್ರವಾದಿಗಳ ಮುಖಾಂತರವಾಗಿ, ನೀವು ಹೋಗಿ ನನ್ನ ಜನರಿಗೆ ಹೇಳಿರಿ, ಅವರು ತಮ್ಮ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಎನ್ನುವುದನ್ನೇ ಮರೆತು ಹೋಗಿದ್ದಾರೆ. ಅವರು ನನಗೆ ಕೊಡಬೇಕಾದಂಥ ಪ್ರಾಮುಖ್ಯತೆಯನ್ನು ಕೊಡುತ್ತಾ ಇಲ್ಲ ಎಂಬುದಾಗಿ ಹೋಗಿ ಹೇಳಿರಿ ಎಂಬುದಾಗಿ ಕಳಿಸುವುದನ್ನು ನಾವು ಕಾಣುತ್ತೇವೆ. Haggai and Zechariah now come and speak to the people. So Haggai says, now 1:6 it says, you have shown much, bring in little, eat but not enough. Ye drink but not filled with the drink. You clothe, there is none to warm, and you earn wages, but everything in the bag with as holes. ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು, ಕುಡಿಯುತ್ತೀರಿ, ಆನಂದವಾಗದು, ಹೊದೆಯುತ್ತೀರಿ, ಬೆಚ್ಚಗಾಗದು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. Something strikes you now. You make money but doesn't meet your need. You do business but you don't make profit. Whole day and night you run around, end of the day you don't get anything. ಈಗ ಈ ವಾಕ್ಯವನ್ನು ಕೇಳಿ ಅರ್ಥವಾಗ್ತಾ ಇದೆಯಾ? ನಮ್ಮ ಜೀವಿತದಲ್ಲಿ ನಾವು ವ್ಯಾಪಾರ ಮಾಡುತ್ತೇವೆ, ಹಣ ಸಂಪಾದನೆ ಮಾಡುತ್ತೇವೆ, ಆದರೆ ಅದು ಕೈಯಲ್ಲಿ ನಿಲ್ಲುವುದಿಲ್ಲ. ನಾವು ಎಷ್ಟೋ ರೀತಿಯಾಗಿ ಕಷ್ಟಪಟ್ಟು ದುಡಿಯುತ್ತೇವೆ, ಅದರಿಂದ ಪ್ರಯೋಜನವನ್ನು ಕಾಣುವುದೇ ಇಲ್ಲ. Oh, redeemed people,
though people of Israel, you've forgotten what is your priority. ದೇವರಿಂದ ಬಿಡಿಸಲ್ಪಟ್ಟಂಥ ಜನರೇ, ನೀವು ನಿಮ್ಮ ಜೀವಿತದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕೆಂಬುದಾಗಿ ಮರೆತು ಹೋಗಿದ್ದೀರಿ. God says to them, ದೇವರು ಅವರಿಗೆ ಹೇಳುವಂತ ಮಾತು, consider your way now. ಈಗ ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. After having saved, after having redeemed, still you don't have blessings. Why? ನೀವು ದೇವರಿಂದ ಬಿಡಿಸಲ್ಪಟ್ಟು ಆತನಿಂದ ರಕ್ಷಣೆಯನ್ನು ಕಂಡ ನಂತರವೂ ಸಹ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕಾಣುತ್ತಾ ಇಲ್ಲ. ಯಾಕೆ? Haggai chapter 1 verse 9 says, ಹಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, you looked for much, lo, it came so little. When you brought it home, because why? Because when my house is in waste, you run every man unto his own house. 9ನೇ ವಾಕ್ಯದಲ್ಲಿ ಕಾಣುತ್ತೇವೆ, ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದಿರಿ, ಸ್ವಲ್ಪ ಮಾತ್ರ ಸಿಕ್ಕಿತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Your priority is to build the temple of God, but you forgotten your priority. You thought your personal priority is much more important. Your prosperity was more important. So your business is important. Your family is important. Fine, all that is fine, my dear friend. But God has brought you here for a purpose. ದೇವರು ನಿನ್ನನ್ನು ಕರೆದಂತ ಆ ಒಂದು ಕಾರ್ಯವನ್ನೇ, ಆ ಒಂದು ಉದ್ದೇಶವನ್ನೇ ನೀವು ಮರೆತು ಬಿಟ್ಟಿದ್ದೀರಿ. ನೀವು ಅಲ್ಲಿ ಗುಲಾಮರಾಗಿರುವಂಥ ಸಮಯದಲ್ಲಿ ನಿಮ್ಮನ್ನು ಬಿಡಿಸಿ ಸ್ವತಂತ್ರರಾಗಿ ಈ ಒಂದು ದೇಶಕ್ಕೆ, ನಿಮ್ಮ ಸ್ವಂತ ದೇಶಕ್ಕೆ ಕರೆದುಕೊಂಡು ಬಂದಂಥ ಉದ್ದೇಶವೇ ನೀವು ದೇವರ ಆಲಯವನ್ನು ಕಟ್ಟಬೇಕೆಂಬುದಾಗಿ. ಆದರೆ ನೀವು ನಿಮ್ಮ ಕೆಲಸದಲ್ಲಿ ತೊಡಗಿದ್ದೀರಿ. ನಿಮ್ಮ ಮನೆ ಕಟ್ಟಬೇಕು, ನೀವು ನಿಮ್ಮ ವ್ಯಾಪಾರದಲ್ಲಿ ಮುಂದೆ ಬರಬೇಕು, ನೀವು ಲಾಭ ಮಾಡಿಕೊಳ್ಳಬೇಕು, ಕುಟುಂಬವನ್ನು ಚೆನ್ನಾಗಿ ಬೆಳೆಸಬೇಕು. ಈ ಎಲ್ಲ ಕಾರ್ಯಗಳಲ್ಲಿ ತೊಡಗಿದ್ದೀರಿ. ಅದು ಜೀವನಕ್ಕೆ ಬೇಕಾದದ್ದೇ. ಆದರೆ ದೇವರು ನಿಮ್ಮನ್ನು ಆ ಒಂದು ದೇಶದಿಂದ ಕರೆದಂಥ ಮೂಲ ಕಾರಣವೇ ಆತನ ಆಲಯವನ್ನು ಕಟ್ಟಬೇಕೆನ್ನುವುದು. ಆದರೆ ನೀವು ಅದನ್ನು ಬಿಟ್ಟು ನಿಮ್ಮ ಮನೆಯನ್ನು ಕಟ್ಟುವುದಕ್ಕೆ ತವಕ ಪಡುತ್ತಾ ಇದ್ದೀರಿ. Hallelujah. Hallelujah. You manipulate so much, but my dear friend, end of the day you gain nothing. ನೀನು ಎಷ್ಟೋ ದುಡಿಯುತ್ತಿ, ಎಷ್ಟೋ ಏನೆಲ್ಲ ಮಾಡುತ್ತಿ, ಆದರೂ ಸಹ ಕೊನೆಯದಾಗಿ ಕೈನಲ್ಲಿ ಸಿಗುವುದು ಏನೂ ಇಲ್ಲ. Does the word speak to you now? ದೇವರ ವಾಕ್ಯವು ನಿಮ್ಮೊಂದಿಗೆ ಮಾತಾಡ್ತಾ ಇದೆಯಾ? Consider your ways. ನಿಮ್ಮ ಮಾರ್ಗವನ್ನು ಲಕ್ಷಿಸಿ ನೋಡಿರಿ. Psalms 127 verse 1 and 2 very clearly says, ಕೀರ್ತನೆಗಳು 127 1-2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, except the Lord build the house, they labor in vain that build it. Except the Lord watches the city, the watchman wakes up but in vain. 127ನೇ ಅಧ್ಯಾಯ ಕೀರ್ತನೆಗಳು 1 ಮತ್ತು 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. Hallelujah. Hallelujah. Hello my dear friend, the blessings is from God. ಆಶೀರ್ವಾದ ಎನ್ನುವಂಥದ್ದು ದೇವರಿಂದ ಬರುವಂಥದ್ದಾಗಿದೆ. You cannot manipulate by all your hard work and intelligent work and your good efforts and all that, my dear friend. All that are fine, I'm not telling no, but unless God builds the house, your labor is in vain.
ನಾವು ನಮ್ಮ ಜೀವಿತದಲ್ಲಿ ನಮ್ಮ ಜೀವನವನ್ನು ಕಟ್ಟಬೇಕು, ನಮಗೆ ಬೇಕಾಗಿರುವಂಥ ಕಾರ್ಯವನ್ನು ನಾವು ದುಡಿದು ಸಂಪಾದನೆ ಮಾಡಬೇಕು ಎಂಬುದಾಗೆಲ್ಲ ತಿಳಿದುಕೊಳ್ಳುತ್ತೇವೆ. ಆದರೂ ಸಹ ಒಂದನ್ನು ಮಾತ್ರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ದೇವರು ಮನೆಯನ್ನು ಕಟ್ಟದೆ ಹೋದರೆ ನಾವು ಪಡುವಂಥ ಎಲ್ಲ ಪ್ರಯಾಸವೂ ಸಹ ವ್ಯರ್ಥವಾಗಿದೆ. But what people say? ಆದರೆ ಜನರು ಹೇಳುವುದೇನು, What is there? God can wait. He can wait. I'll come tomorrow. ಇದೇನು ದೇವರು ಕಾಯಬಹುದು, ನಾನು ನಾಳೆ ಬಂದು ಮಾಡ್ತೀನಿ ಅಂತ ಹೇಳೋರು ಅಂತ ಜನರು ಉಂಟು. Hooray, he was there yesterday, today, and tomorrow also he will be there. And he's now unchanging God. He will be there. I will leisurely come at my own will. ಆತನು ನೆನೆಯು ಈ ಹೊತ್ತು ಎಂದೆಂದಿಗೂ ಇರುವಂಥ ದೇವರು, ಆತನು ನಾಳೆಯೂ ಇರುತ್ತಾನೆ. ಇವತ್ತೇ ಬಂದು ದೇವರ ಸೇವೆ ಇಲ್ಲವೇ ದೇವರ ಆಲಯವನ್ನು ಕಟ್ಟುವಂಥ ಅವಶ್ಯಕತೆ ಏನಿದೆ, ನಾನು ನಿಧಾನವಾಗಿ ನನಗೆ ಸಮಯವಿರುವಾಗ ಬಂದು ದೇವರ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ. Does this word touch your heart? Many times we say this, no? God can wait. I'll do it tomorrow. ಅನೇಕ ವೇಳೆಗಳಲ್ಲಿ ನಾವು ಹೀಗೆ ಹೇಳ್ತೀವಲ್ಲ, ದೇವರು ಕಾಯಬಹುದು, ನಾವು ನಾಳೆ ಬೇಕಾದ್ರೆ ಆ ಕೆಲಸ ಮಾಡ್ತೀನಿ ಅಂತ ನಾವು ಹೇಳ್ತೀವಿ. ಕೆಲವ್ರು ಕೇಳ್ತಾರಲ್ಲ, ಚರ್ಚ್ ಎಲ್ಲಿ ಹೋಗ್ಬಿಡ್ತಿದ್ರಿ, ಅಲ್ಲೇ ಇರ್ತದೆ, ಇವತ್ತಿಲ್ಲದ್ರೆ ನಾಳೆ ಹೋಗ್ಬೋದಲ್ಲ ಅಲ್ಲ? God will be there only, na. If today not there means tomorrow you can always go and see him. What is there? ದೇವರು ಅಲ್ಲೇ ತಾನೇ ಇರ್ತಾನೆ, ನಾವು ಇವತ್ತಲ್ಲ ನಾಳೆ ಹೋಗಿ ನೋಡ್ಕೊಂಡ್ರು ಏನಾಗ್ತದೆ? Haggai chapter 1 verse 2 says, ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, these people say time is not come, that time that Lord's house should be built. It's not the time to build. It's not the right time now. We'll do it later. ಇಲ್ಲಿ ಹೇಳುವಂತ ಮಾತು, ಇದು ಸಮಯವಲ್ಲ, ನಾವು ಆಮೇಲೆ ಬೇಕಾದರೂ ಕಟ್ಟಬಹುದು ಎಂಬುದಾಗಿ ಹೇಳುತ್ತಾರೆ. Is it, then God says, is it time for you, oh ye who dwell in your chiseled houses, and this when my house lie waste? ದೇವರು ಹೇಳುವಂತ ಮಾತು, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಜನರು ಹೇಳುವಂತ ಸಮಯದಲ್ಲಿ ನೀವು ನಿಮ್ಮ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಇದು ಸಮಯವು ಎಂಬುದಾಗಿ ಕೇಳುತ್ತಾನೆ. Hello. God says, when my house in ruins, you want to live in a palace? ನನ್ನ ಮನೆಯು, ದೇವರ ಆಲಯವು ಅದು ಹಾಳು ಬಿದ್ದಿರುವಂಥ ಸಮಯದಲ್ಲಿ ನೀವು ಅರಮನೆಗಳಲ್ಲಿ ವಾಸಿಸುವಂಥ ಒಂದು ಸಮಯವೂ ಇದು. The very purpose God redeemed you from Babylon to come to Jerusalem is to build. The King Cyrus gave order, and that man, you see, he was not a Jew. He was not a Jew. But still God raised his spirit and he spoke to him and he obeyed. He said, God only gave everything, so I'll do whatever he says. And these people, God's people, come and say, okay, now throw my God out, let him wait. Let's do our work first, then we'll see. If time comes, that time we will do it. My dear friend, God says, when my house is in ruin, do you want to live in palace? ಅರಸನಾದಂಥ ಕೊರೇಷನು ಯೆಹೂದ್ಯನಲ್ಲ, ಆತನು ಪಾರಸಿಯ ಅರಸನು. ಆದರೂ ಸಹ ದೇವರಿಂದ ಪ್ರೇರಿತನಾದ ನಂತರ ಆತನು ತನಗೋಸ್ಕರ ಕೊಡಲ್ಪಟ್ಟಂಥ ಈ ಒಂದು ಬಾಬೆಲ್ ದೇಶವು ದೇವರಿಂದ ಕೊಡಲ್ಪಟ್ಟದ್ದಾಗಿದೆ. ಆದ್ದರಿಂದ ಇಲ್ಲಿ ಗುಲಾಮರಾಗಿ ಜೀವಿಸುತ್ತಿರುವಂಥ ಯೆಹೂದ್ಯರು ತಮ್ಮ ದೇಶಕ್ಕೆ ಹೋಗಿ ದೇವರ ಆಲಯವನ್ನು, ಹಾಳು ಬಿದ್ದಿರುವಂಥ ಆಲಯವನ್ನು ಕಟ್ಟಿರಿ ಎಂಬುದಾಗಿ ರಾಜಾಜ್ಞೆಯನ್ನು ಹೊರಡಿಸುತ್ತಾನೆ. ದೇವರ ಮಾತಿಗೆ ವಿಧೇಯನಾಗಿ ಈ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ. ಆದರೆ ಅಲ್ಲಿ ಗುಲಾಮತನದಿಂದ ಹೊರಕ್ಕೆ ಬಂದಂಥ ಇಸ್ರಾಯೇಲ್ಯರು, ಅವರು ಯೆರೂಸಲೇಮಿಗೆ ಬಂದ ನಂತರ ದೇವರ ಆಲಯವನ್ನು ಕಟ್ಟುವುದೇ ಅವರ ಮುಖ್ಯ ಉದ್ದೇಶವಾಗಿರಬೇಕಾಗಿತ್ತು. ಆದರೆ ಅಲ್ಲಿಗೆ ಬಂದ ನಂತರ ಅವರು ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳುವುದು, ತಮ್ಮ ಜೀವನದಲ್ಲಿ ಹೇಗೆ ಮುಂದಕ್ಕೆ ಬರುವುದು, ತಾವು ಹೇಗೆ ಉನ್ನತಕ್ಕೆ ಏರುವುದು ಎನ್ನುವುದನ್ನೇ ಕುರಿತಾಗಿ ಯೋಚಿಸುತ್ತಾ ಅದನ್ನೇ ಮಾಡುತ್ತಾ ಇದ್ದರೆ ಹೊರತು ದೇವರ
ದೇವರ ಆಲಯವನ್ನು ಕಟ್ಟುವುದನ್ನು ಮರೆತೇ ಹೋಗಿದ್ದರು. ಅಲ್ಲಿ ದೇವರು ಹೇಳುವಂಥ ಮಾತು, ನನ್ನ ಆಲಯವು ಹಾಳು ಬಿದ್ದಿರುವಂಥ ಸಮಯದಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಹೇಗೆ ಅದನ್ನು ಕಟ್ಟಿ ಜೀವಿಸಬೇಕು ಎಂಬುದಾಗಿ ತಿಳಿದುಕೊಂಡಿದ್ದೀರಿ, ಇದು ಹೇಗೆ ಸಾಧ್ಯ ಎಂಬುದಾಗಿ ಕೇಳುವುದನ್ನು ನಾವು 2ನೇ ವಾಕ್ಯದಲ್ಲಿ 4ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. Consider your ways. Consider your ways, God says. ದೇವರು ಹೇಳುತ್ತಾನೆ, ನಿಮ್ಮ ಮಾರ್ಗಗಳನ್ನು ನೀವು ಲಕ್ಷಿಸಿರಿ. In Zechariah chapter 7 verse 10 says, Zechariah, he was also one of the prophets during that period. Now, speaking to the people of this, the people who came from Babylon, he is speaking to them to build the temple of God. And he says in 7 verse 10, he says, oppress not the widow, nor the fatherless, the stranger, nor the poor, and let none of you imagine evil against his brother in their own heart, but they refuse to hearken, pulled away the shoulder, stopped their ears, and they should not hear. Yea, they made their hearts as adamant stone, lest they should hear the law and the words which the Lord of hosts has sent in his spirit by the former prophets. Therefore came a great wrath from the Lord of hosts. Therefore it is come to pass that he cried and they could not hear. They cried, they would not hear. They cried, God said, I would not hear. ದೇವರ ವಾಕ್ಯದಲ್ಲಿ ಗಮನಿಸಿ ನೋಡುವಾಗ, ಜಕಾರ್ಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 10ನೇ ವಾಕ್ಯದಿಂದ ಗಮನಿಸುವಾಗ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ಆ ಕಾಲದಲ್ಲಿ ಆಗ ಜಕರ್ಯನೆಂಬ ಪ್ರವಾದಿಯು ಆ ಜನರಿಗೆ ಎಚ್ಚರಿಸಿ ಹೇಳುವಂಥ ಮಾತುಗಳನ್ನು ಇಲ್ಲಿ ಕಾಣುತ್ತೇವೆ. ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರಾರಿಗೂ ಅನ್ಯಾಯ ಮಾಡಬೇಡಿರಿ. ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡನ್ನು ಬಗೆಯದಿರಲಿ. ನಿಮ್ಮ ಪಿತೃಗಳಾದರೂ ಗಮನಿಸಲೊಲ್ಲದೆ ಹೆಗಲು ಕೊಡದೆ ಹೋದರು, ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು. ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಆದ ಕಾರಣ ಸೇನಾಧೀಶ್ವರ ಯೆಹೋವನಿಂದ ಅತಿ ರೌದ್ರವು ಅವರ ಮೇಲೆ ಬಿತ್ತು. ಆಗ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕೂಗಿದರೂ ಅವರು ಹೇಗೆ ಕೇಳಲಿಲ್ಲವೋ ಹಾಗೆ ಅವರು ಕೂಗಿದರೂ ನಾನು ಕೇಳುವುದಿಲ್ಲ. Hallelujah. 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 ಅರ್ಥ Hallelujah. ಆಯ್ತಾ? After that you come and cry here with all tears flowing from your eyes, saying that Lord, help me, help me, help me, my dear friend. When God speaks to you, you don't listen. So now when you pray to God, God will not listen. That's what the Bible says. ಸತ್ಯವೇದದಲ್ಲಿ ಹೇಳಿರುವಂಥ ಪ್ರಕಾರವಾಗಿ ನಾವು ಎಲ್ಲವೂ ನಡೆದ ನಂತರ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ನಮ್ಮ ಜೀವಿತದಲ್ಲಿ ನಮಗೆ ಮನಸ್ಸು ಬಂದಂತೆ ಜೀವನ ಮಾಡಿದ ನಂತರ ಆಮೇಲೆ ನಾವು ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿದ ಮೇಲೆ ದೇವರ ಬಳಿಗೆ ಬಂದು ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ ನಾವು ಕೂಗಿಕೊಳ್ಳುವಂಥ ಸಮಯದಲ್ಲಿ ಆತನೇ ಹೇಳುವಂಥ ಮಾತು, ನಾನು ನನ್ನ ಜನರಿಗೆ ಹೇಳುವಾಗ ಅವರು ನನಗೆ ಕಿವಿಗೊಡಲಿಲ್ಲ, ಈಗ ಅವರು ಬಂದು ನನಗೆ ಮೊರೆ ಇಡುವಂಥ ಸಮಯದಲ್ಲಿ ನಾನು ಅವರಿಗೆ ಕಿವಿಗೊಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. Hallelujah. Hallelujah. Consider your way, my dear friend. ನಿಮ್ಮ ಮಾರ್ಗವನ್ನು ಲಕ್ಷಿಸಿ ನೋಡಿರಿ. What is your priorities in your life? ನಿಮ್ಮ ಜೀವಿತದಲ್ಲಿ ಯಾವುದಕ್ಕೆ ನೀವು ಪ್ರಾಮುಖ್ಯತೆಯನ್ನು Are ಕೊಡುತ್ತೀರಿ? you attaching importance to God's word and God's work? ನೀವು ದೇವರ ವಾಕ್ಯಕ್ಕೂ ಆತನ ಕೆಲಸಕ್ಕೂ ಪ್ರಾಮುಖ್ಯತೆಯನ್ನು ಕೊಡ್ತಾ Are ಇದ್ದೀರಾ? you continue to do the evil things in the sight of God? ಇಲ್ಲವೇ ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನೇ ಮತ್ತೆ ಮತ್ತೆ ಮಾಡುತ್ತಾ ಇರುವಿರೋ? Are you going away from God in spite of the salvation God has given to you? ದೇವರಿಂದ ಎಚ್ಚರಿಕೆಯು ಬಂದ ನಂತರವೂ ಸಹ ನಿಮ್ಮ ಇಷ್ಟಕ್ಕೆ ಬಂದಂತ ರೀತಿಯಲ್ಲಿ ಇನ್ನೂ ಮಾಡುತ್ತಾ ಇರುವಿರೋ? Don't lose your salvation, my dear friend. ನಿಮ್ಮ ರಕ್ಷಣೆಯನ್ನು ನೀವು ಕಳೆದುಕೊಳ್ಳಬೇಡಿರಿ.
build the temple of God. You are the temple of God. ನೀವೆಲ್ಲರೂ ದೇವರ ಆಲಯವಾಗಿದ್ದೀರಿ. When the temple of God is in ruin, do you think that you will prosper? ನೀವು ನಿಮ್ಮ ದೇವರ ಆಲಯವಾಗಿ ಕಂಡುಬರುವಂಥ ನಿಮ್ಮ ಆ ಒಂದು ಆಲಯವನ್ನು ಕೆಡಿಸಿಕೊಂಡರೆ ನಿಮ್ಮ ಜೀವಿತದಲ್ಲಿ ನೀವು ಸಮೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. Almost after 4 years of this kind of a preaching, the people listened to Haggai and Zechariah, and they all came down. Zerubbabel and Joshua the priest, they all came down to build the temple of a God. The day they put the foundation stone of the temple, God says, from this day onwards, I will bless you. ಇಷ್ಟೆಲ್ಲ ಎಚ್ಚರಿಕೆಯನ್ನು ಕಂಡ ನಂತರ ಜನರು ದೇವರ ಮಾತಿಗೆ ವಿಧೇಯರಾಗಿ ಆತನ ಆಲಯವನ್ನು ಕಟ್ಟುವುದಕ್ಕೆ ಎಲ್ಲರೂ ಮುಂದೆ ಬಂದಾಗ ದೇವರ ಆಲಯದ ಅಸ್ತಿವಾರವನ್ನು ಹಾಕಿದಂಥ ಆ ಒಂದು ದಿನದಲ್ಲಿ ದೇವರು ಅವರೊಂದಿಗೆ ಮಾತಾಡುವುದನ್ನು ಮತ್ತು ಆ ದಿನದಿಂದ ಅವರನ್ನು ಆಶೀರ್ವದಿಸುವುದನ್ನು ನಾವು ಕಾಣುತ್ತೇವೆ. Hallelujah. Hallelujah. Haggai chapter 2 verse 8 says, silver is mine, my dear friend. Don't run around outside for a silver. Silver is mine, gold is mine, says the Lord. 18 he says, consider now from this day and upward, from the 4th and 20th day of the 9th month, even from the day that the foundation of the Lord's temple was laid. Consider, is the seed yet in a barn? Yea, the wine, the fig tree, the pomegranate, the olive tree, have they not brought forth? From this day I will bless you. ಹಗಾಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಆತನು ತನ್ನ ಜನರಿಗೆ ಹೇಳುವಂಥದ್ದು, ನೀವು ಚಿನ್ನ ಬೆಳ್ಳಿಯನ್ನು ಹುಡುಕಿಕೊಂಡು ಎಲ್ಲೆಲ್ಲಿಯೂ ಹೋಗಬೇಡಿ. ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಇದು ಸೇನಾಧೀಶ್ವರನಾದಂಥ ಯೆಹೋವನ ನುಡಿ. 18-19ನೇ ವಾಕ್ಯದಲ್ಲಿ ನಾವು ಕಾಣುತ್ತೇವೆ, ಯೆಹೋವನ ಆಲಯಕ್ಕೆ ಅಸ್ತಿವಾರ ಹಾಕಿದ ಆ ದಿವಸದ ಹಿಂದಿನ ಕಾಲವನ್ನು, ಅಂದರೆ 9ನೆಯ ತಿಂಗಳಿನ 24ನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ. ಇದೇ ದಿವಸ ಮೊದಲುಗೊಂಡು, ಅಂದರೆ ದೇವರ ಆಲಯದ ಅಸ್ತಿವಾರವನ್ನು ಹಾಕಿದಂಥ ಆ ಒಂದು ದಿನದಿಂದ ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ದೇವರು ಹೇಳುತ್ತಾನೆ. Hallelujah. 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 When you come and put the foundation stone of that temple, my dear, from that day onwards, when you surrender yourself to build the temple of a God, and God says, I will bless you from this day onwards. For the in Zechariah chapter 8 verse 12 says, the seed shall be prosperous, the vine shall give her fruit, the ground shall give her increase, the heaven shall give their dew, and I will cause the remnant of these people to possess all these things. ಇಲ್ಲಿ ನಾವು ನೋಡುತ್ತೇವೆ, ನಾವು ದೇವರ ಆಲಯವನ್ನು ಕಟ್ಟುವಂಥ ಸಮಯದಲ್ಲಿ, ಆತನ ಆಜ್ಞೆಗೆ ವಿಧೇಯರಾಗಿ ನಡೆಯುವಂಥ ಸಮಯದಲ್ಲಿ ಆತನು ನಮಗೆ ಬೇಕಾಗಿರುವುದನ್ನು ಕೊಟ್ಟು ನಮ್ಮನ್ನು ನಡೆಸುವತನಾಗಿ ಕಾಣುವುದನ್ನು ಜಕರ್ಯ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಂದಿನಿಂದಲೂ ಈ ಜನಶೇಷದವರ ವಿಷಯದಲ್ಲಿ ನಾನು ಪೂರ್ವಕಾಲದಲ್ಲಿ ಇದ್ದಂತೆ ಇರೇನು. ಇದು ಸೇನಾಧೀಶ್ವರನಾದಂಥ ದೇವರ ನುಡಿ. ನೆಮ್ಮದಿಯ ಬೆಳೆಯಾಗುವುದು, ದ್ರಾಕ್ಷಾಲತೆಯು ಹಣ್ಣು ಬಿಡುವುದು, ಭೂಮಿಯು ಧಾನ್ಯವನ್ನೀಯುವುದು, ಆಕಾಶವು ಇಬ್ಬನಿಯನ್ನು ಸುರಿಸುವುದು. ಈ ಜನಶೇಷದವರು ಇವುಗಳನ್ನೆಲ್ಲ ಅನುಭವಿಸುವಂತೆ ಅನುಗ್ರಹಿಸುವೆನು ಎಂಬುದಾಗಿ ದೇವರು ಹೇಳುತ್ತಾನೆ. Hallelujah. Hallelujah. The day you start honoring the God, obeying God, my dear friend, your life will be taken care of by God. The day you dishonor God, go away from God, forgetting God's priorities and what is your priority in God's vision, my dear friend, your life will be miserable.
Whatever manipulation you do, you will not achieve anything. But give to God, honor Him. That from that time onwards, you can see the prosperity in your life also. The day they started putting the foundation stone, the life became prosperous. God bless you. ದೇವರ ಆಲಯವನ್ನು ಕಟ್ಟುವುದಕ್ಕೆ ಅವರೆಲ್ಲರೂ ಕೈ ಹಾಕಿದಂಥ ಸಮಯದಲ್ಲಿ ದೇವರು ಅವರನ್ನು ಆಶೀರ್ವದಿಸುವುದಕ್ಕೆ ಪ್ರಾರಂಭಿಸಿದನು. ಆದರೆ ಒಂದು ವೇಳೆ ದೇವರ ಮಾತನ್ನು ಕೇಳದೆ ಹೋಗಿ ಮತ್ತೆ ತಾವು ತಮ್ಮ ಇಷ್ಟಕ್ಕೆ ಬಂದಂತೆ ಜೀವನವನ್ನು ನಾವು ನಡೆಸುತ್ತಾ ಇರುವುದಾದರೆ, ನಾವು ಎಷ್ಟೇ ಕಷ್ಟಪಟ್ಟರೂ ಏನೇ ದುಡಿದರೂ ಸಹ ನಮ್ಮ ಜೀವನದಲ್ಲಿ ನಾವು ಬೆಳವಣಿಗೆಯನ್ನು, ವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ನಮ್ಮ ಜೀವಿತದಲ್ಲಿ ಬೇಕಾಗಿರುವಂಥ ಸಮೃದ್ಧಿಯನ್ನು ಕಾಣಬೇಕು ಎಂದು ಹೇಳುವುದಾದರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಾಮುಖ್ಯತೆಯು ದೇವರಾಗಿ ಕಾಣಲ್ಪಡಬೇಕು. ಆತನ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ದೇವರ ಆಲಯವನ್ನು ಕಟ್ಟುವುದಕ್ಕೆ ಅವರು ಆ ಒಂದು ಅಸ್ಥಿವಾರವನ್ನು ಹಾಕಿದಂಥ ಸಮಯದಿಂದ ದೇವರ ಆಶೀರ್ವಾದವು ಅವರ ಮೇಲೆ ಇತ್ತು ಎಂಬುದಾಗಿ ಗಮನಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಮಾರ್ಗದಲ್ಲಿ ನಡೆದು ಆತನಿಗೆ ವಿಧೇಯರಾಗಿ ಕಾಣಲ್ಪಡುವಂಥ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ದಯಪಾಲಿಸುವನು ಎಂಬುದಾಗಿ ಹೇಳಲು ಬಯಸುತ್ತೇನೆ. Amen. Let's pray. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time that you given us. Many a times we have our own priorities. Lord, we feel something is, Lord, better that we should do rather than listening to you. We make our own ways. Lord, we manipulate things. But Lord, end of the day, we find everything in vain. Everything, Lord, in loss. Father, today you spoke to us to reconsider our lives, to consider the ways in which we are walking, what we should do, what we should not do. Lord, help us to understand the priorities in our lives. Give, Lord, honor and glory unto you first, rather than to, Lord, our own personal things, O God Jesus. Bless your people. Let their lives be prosperous. You call them, Lord, from Babylon, from captivity to their Lord, free land. You saved us from the satanic clutches, Lord, from all the evil things, but still we continue to suffer because of our own priorities, what we set in our lives. Lord, help us to understand this. Come back like the people of Israel. Listen to the words, Lord, through Haggai and Zechariah. And they started building the temple again. And you bless them, Lord. Same way, Lord, you bless us too. Bless your people. Yes, Master, bless your people. In Jesus' precious name I pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.